ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನನಗೆ ಬದುಕಿದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನಗಿಂತ ಹಿರಿಯರು ಅನೇಕರಿದ್ದಾರೆ. ನನಗಿಂತ ಹೆಚ್ಚು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡಿರುವ ಹಲವು ಹಿರಿಯರು ನನ್ನ ಗುರುಗಳು ವೇದಿಕೆ ಮೇಲೆ ಇರುವಾಗ ಇವರೆಲ್ಲರ ಪರವಾಗಿ ಮಾತಾಡುವಂತ ನನಗೆ ಕರೆದುಬಿಟ್ಟ. ಇದು ನನಗೆ ಅಚ್ಚರಿ ವಿಷಯ. ಒಂದು ಸಂಸ್ಥೆಗೆ ಬೆಳ್ಳಿಯ ಗೆರೆ ತಾಗತ್ತಿರುವುದು ಅದು ನಿಜಕ್ಕೂ ಮೆಚ್ಚಿಕೊಳ್ಳುವಂತಹ ವಿಷಯ. ಸಂಸ್ಥೆ ಒಂದು 25 ವಸಂತಗಳನ್ನು ಯಾವ ಕೊಸರುಗಳಿಲ್ಲದೆ, ಕಿಸರುಗಳಿಲ್ಲದೆ, ಜಗಳ ತಟವಟ ಇಲ್ಲ, 25 ವರ್ಷಗಳನ್ನು ಮುಟ್ಟುವುದು ಬಹಳ ಮುಖ್ಯವಾದ ಘಟ್ಟ. ಆದ್ರೆ ಇಲ್ಲಿಂದ ಆಚೆಗಿಂತಿದೆಯಲ್ಲ, ಅದು ಇದು ಕಷ್ಟದ ಘಟ್ಟ. ಯಾಕೆಂದ್ರೆ ಸಂಖ್ಯೆಯನ್ನ ಇಲ್ಲಿ ನಿಂತು ಆತ ಮಾತಾಡಿದ್ದು ಇದೇ ಮೊದಲನೇ ಸಲ ನಾನು ರೇವಣ್ಣ ಭಾಷಣ ಮಾಡಿದ್ದನ್ನು ಕೇಳಿದ್ದು. ಚೆನ್ನಾಗಿ ಭಾಷಣ ಮಾಡಿದ್ದೀನಿ. ರಾಜಕಂಡ್ರಿ ಯಾಕೆ ಇಷ್ಟು ವರ್ಷ ಅಂತ ಗೊತ್ತಿಲ್ಲ. ಇನ್ಮೇಲೆ ಮಾತಾಡಬಹುದು, ಸಂಘಟನೆಯ ಬಗ್ಗೆ ಮಾತಾಡಬಹುದು. ಒಂಥರ ಸದಾ ಈ ಮುಟ್ಟಿದ್ರ ಮುನಿ ಎನ್ನುವ ಗಿಡ ಇರ್ತದೆ ನೋಡಿ, ಹಾಗೆ ಈ ತಾಕಿನ ಬಾಗಿಲಾಕ ಮುಡುವ ರೇವಣ್ಣ ಇಷ್ಟೆಲ್ಲ ಮಾಡಿದ್ದಾರೆ ಎನ್ನುವುದು ವೈಯಕ್ತಿಕವಾಗಿ ನನಗೆ ಮತ್ತು ಇಲ್ಲಿರುವ ನನ್ನ ಜೊತೆಗೆ ರಂಗ ಗೌರವ ಪಡೆದುಕೊಂಡ ಎಲ್ಲರೂ ತುಂಬಾ ಸಂತೋಷದ ವಿಷಯ. ಮತ್ತೆ ಹಲವು ಸಮಯಗಳಲ್ಲಿ ಹಲವಾರು ಕಾರಣಕ್ಕೆ ರೇವಣ್ಣನ ನಾವುಗಳು ನನ್ನಂತಹ ಹಲವರು ಮತ್ತೆ ಸಂಪರ್ಕಿಸ್ತಾ ಇರ್ತೀವಿ. ಕಳೆದ ತಿಂಗಳು ನನಗೆ ಕಲಾಗ್ರಾಮದಲ್ಲಿ ಒಂದು ಪ್ರದರ್ಶನವನ್ನು ಕೂಡ ಭಾಗವತರು ಅಂತ ಹೆಸರು ಹಾಕಿದೆ. ನನ್ನ ಒಂದು ನಾಟಕದ ಪ್ರದರ್ಶನವನ್ನ ಅವರದ್ದೇ ದುಡ್ಡಲ್ಲಿ ಹಾಲನ್ನು ಬುಕ್ ಮಾಡಿ ನನ್ನ ನಾಟಕದ ಪ್ರದರ್ಶನ ರೇವಣ್ಣ ಮಾಡಿಸಿದ್ದೆ. ಈ ತರಹದ ಅಪರೂಪದ ತಾನು ಮಾಡಿದ್ದನ್ನು ಎಲ್ಲರೂ ಹೇಳಿಕೊಳ್ಳದ ಹಾಗೆ ತಾನು ಏನು ಮಾಡ್ತೀನೋ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ರೇವಣ್ಣರು. ಈ ತರಹದ ಸಂಸ್ಥೆಗಳು ಒಂದು ಸಮಾಜಕ್ಕೆ ಬಹಳ ಮುಖ್ಯ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಸದ್ದು ಮಾಡದೆ ತಾನು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ತಾನು ಸುತ್ತ ಇದ್ದವರನ್ನ ತನ್ನ ಕುಟುಂಬದವರು ಅಂದುಕೊಳ್ಳುವ ಗುಣ ಇದೆ ನೋಡಿ, ಅದು ಸದಾಕಾಲ ನಾವು ನೆನಪಿನಲ್ಲಿ ಇಟ್ಕೊಳ್ಳುವ ಮೆಚ್ಚಬೇಕಾದಂತಹ ಅಂಶ. ರೇವಣ್ಣ ಈ ಬಗೆಯಲ್ಲಿ ನನಗೂ ಕುಟುಂಬಸ್ಥರು, ಅವರ ಮಕ್ಕಳು ರೇವಂತ ಇರಬಹುದು, ರಚನಾ ಇರಬಹುದು, ಅವರ ಪ್ರತಿ ಹೆಜ್ಜೆಯನ್ನು ಅವರು SSLC ಮುಗಿಸಿದ್ರು, ಅವ್ರು ಇಷ್ಟು % ಬಂತು ಅಂತ ಹೇಳುವಾಗ ರೇವಣ್ಣನಿಗೆ ಇದ್ದ ಸಂತೋಷ, ಈಗ ಅವರು ಬೆಳೆದು ತಮ್ಮ ಕಾಲ ಮೇಲೆ ತಾವು ನಿಂತಿರುವಾಗಲೂ ಆ ಮಕ್ಕಳನ್ನ ನೋಡಿದಾಗ ನಮಗಾಗುವ ಸಂತೋಷ ಇದೆಯಲ್ಲ, ಇದು ನಮ್ಮ ಗಂಡನಿಗೆ ಅರಳಿದ ಒಂದು ಮಾವಿನ ಮರ ಇದ್ದಾಗ. ಹಾಗಾಗಿ ಮಾಳಿಗೆ ಮನೆ ಅಂತ ಹೆಸರು. ಮಾಳಿಗೆ ಮನೆ ಮೇಲಿಂದ ಎಲ್ಲ ನೋಡ್ತಾರೆ. ನಾವೆಲ್ಲ ಕೆಳಗೆ ಬಂದಿರು, ಈ ಕೆಳಗಿನವರು ನಾಟಕದವರು. ಕೆಳಗಿರುವ ನಮ್ಮನ್ನ ಮೇಲಿಂದ ನೋಡಿ ಆಗೀಗ ನಮಗೂ ಒಂದಿಷ್ಟು ಮಾವಿನ ಹಣ್ಣಿನ ಎಸ್ತು ಮರ ಬೆಳೆಸಿದ್ದಾರೆ. ಈ ಮರ ಇನ್ನು ಹಲವರಿಗೆ ನೆರಳಾಗಲಿ, ಬೆಳ್ಳಿಗೆರೆ ಸುವರ್ಣಗೆರೆಯಾಗಿ, ಸುವರ್ಣದ ಗೆರೆ ಅಲ್ಲಿಂದ ಆಚೆಗೆ ಇನ್ನೊಂದು 100 ವರ್ಷ ಅನ್ನೋದು ದೂರ ಏನಿಲ್ಲ. 100 ವರ್ಷವನ್ನು ಈ ಭಾಗವತರು ತಲುಪಲಿ, ಆ ಕಾಲಕ್ಕೂ ನಾವು ನಿಮ್ ಜೊತೆ ಇರೋಂಗಾಗ್ಲಿ ಅಂತ ಹೇಳ್ಕೊತಾ
ನಮ್ಮ ಇಷ್ಟು ಜನರನ್ನ ಗೌರವಿಸುವುದಕ್ಕೆ ನಾವು ಏನೇನು ಮಾಡಿದ್ದೀವೋ ನಮಗೂ ಗೊತ್ತಿಲ್ಲ. ನಡೆಯೋ ಹಾದಿಯಲ್ಲಿ ಏನೇನೋ ಮಾಡಿರ್ತೀವಿ. ಹೌದು, ಈಗೇನಿದ್ಯೋ ಅಲ್ಲಿಂದ ಆಚೆಗೆ, ಇಲ್ಲಿವರೆಗೆ ಆಗಿಲ್ಲ ಆಚೆಗೆ. ಸ್ಪೀಕರ್ ಸಾಹೇಬ್ರೆ, ನಾನು ಅಥವಾ ವೇದಿಕೆಯ ಮೇಲಿರುವವರು ಯಾರ್ಯಾರು ಏನೇನು ಕೆಲಸ ಮಾಡಿದ್ದೀವಿ, ನಾವು ನಮ್ಮ ದಾರಿಯಲ್ಲಿ ಯಾವ್ಯಾವ ನಿಲ್ದಾಣದಲ್ಲಿ ನಿಂತಿರ್ತೀವೋ ಅಲ್ಲಿ ಏನೋ ಸಣ್ಣ ಪುಟ್ಟ ತಲುಪರಿಗೆ ಕೆಲಸ ಮಾಡಿದ್ದೇವೆ. ಅಲ್ಲಿ ಬಂದವರಿಗೆ ಒಂದು 4 ಹನಿ ನೀರು ಸಿಗುವ ಹಾಗೆ ಮಾಡಿರ್ಬೋದು. ಅದು ನಮಗೂ ನೀರು ಸಿಗ್ಲಿ ಅಂತ ಮಾಡ್ಕೊಂಡಿದ್ದ ಕೆಲಸ. ಅದು 4 ಜನಕ್ಕೂ ಉಪಯೋಗವಾಗಿದ್ರೆ ಸಂತೋಷ. ಆದ್ರೆ ಏನೋ 4 ಜನಕ್ಕೆ ಆಗ್ಬಿಡುತ್ತೆ ಅನ್ಕಂಡೆ ನಾವು ಮಾಡ್ಲಿಲ್ಲ. ಆ ನಿಮಿಷ ಸಮಯ ಇತ್ತು, ಏನೋ ಒಂದಿಷ್ಟು ಮಾಡ್ಬೇಕು. ಆ ಸಿನಿಮಾ ಇರ್ಬೋದು, ಟಿವಿ ಇರಬಹುದು, ರಂಗಭೂಮಿ ಇರ್ಬೋದು, ಇವೆಲ್ಲವೂ ಆಯಾ ಕ್ಷಣದಲ್ಲಿ ಆದದ್ದು ಮತ್ತು ಬಹುತೇಕ ಆಕಸ್ಮಿಕವಾಗಿ ಆದದ್ದು. ಈ ಆಕಸ್ಮಿಕಗಳನ್ನ ಒಂದು ಸರಮಾಲೆಯಾಗಿ ಇಟ್ಟು ಇಷ್ಟೂ ಜನರನ್ನ ಗೌರವಿಸಿದ್ರಲ್ಲ, ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರ ಪರವಾಗಿ ಆ ಮಾತನ್ನು ಹೇಳ್ತಾ ನನ್ನ ಮಾತು ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.